ದಟ್ಟ ಪರಿಸರದ ಮಧ್ಯೆ ನೆಲೆ ನಿಂತಹ ಶ್ರೀ ಕ್ಷೇತ್ರದಲ್ಲಿ ಮೂಕಾಂಬಿಕೆಯಾಗಿ ಮಾ ಭಗವತಿಯಾಗಿ ಅದೆಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿ ಕೊಡುವವಳು ಕೊಲ್ಲೂರಿನ ಶ್ರೀ ಮೂಕಾಂಬಿಕೆ. ಈ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಅನ್ನುವಂಥದ್ದು ಒಂದು ಕಾಲದಲ್ಲಿ ಮಹಾರಣ್ಯಪುರ ಅಂತ ಆಗಿತ್ತು. ಸ್ತ್ರೀಯರ ವಿನಃ ನನಗೆ ಬೇರೆ ಯಾರಿಗೂ ಮರಣ ಬರದೇ ಇದೆ, ಆ ರೀತಿಯ ಒಂದು ವರವನ್ನು ಕೇಳ್ತಾರೆ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು ಇವನು ಪರಿಪರಿಯಾಗಿ ಕೇಳ್ತಾರೆ, ಏನ್ ಬೇಕು ಹೇಳು, ಏನು ಇವನಿಗೆ ಬಾಯಿ ಬರದೇ ಇರೋದ್ರಿಂದ ಮತ್ತೆ ಅವನು ಶಪಿಸ್ತಾರೆ, ನೀನು ಹೀಗೆ ಇತ್ತು. ಆ ಮೂಕಾಸುರ ಅನ್ನುವ ಹೆಸರು ಮೂಕಾಂಬಿಕೆ ಅನ್ನುವ ನಾಮಧೇಯದಿಂದ ಇಲ್ಲಿ ವಾಸವಾಗಿ ಇರ್ತಾಳೆ. ಈಗ ಕೊಲ್ಲೂರು ದೇವರಿಗೆ ಬಂದು ಕೈ ಮುಗಿದ್ರೆ ನೀವು ಮತ್ತೆ ಪ್ರಪಂಚದಲ್ಲಿ ಎಲ್ಲೂ ಹೋಗ್ಬೇಕಾಗಿಲ್ಲ. ಸೊ ಎಸ್ಪೆಷಲಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಗೆ ತಾವು ಸಲ್ಲಿಸುವಂತಹ ನಿತ್ಯ ಪೂಜೆಗಳಿರ್ಬೋದು, ಇಲ್ಲ ವಿಶೇಷ ಪೂಜೆಗಳು ಯಾವ್ಯಾವ ರೀತಿಯಲ್ಲಿ? ಒಂದೊಂದು ಪರ್ವದಲ್ಲೂ ಏನೇನು ಮನುಷ್ಯರು ಆಚರಣೆ ಮಾಡ್ತಾರೋ ಸಾಂಪ್ರದಾಯಿಕ ಆಚರಣೆಗಳೇನಿದೆ ಅದೆಲ್ಲ ದೇವರಿಗೆ ಮಾಡ್ತಾರೆ. ಯೇಸುದಾಸಿ ಅವರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳ ಕಾಲ, ಬಹುಶಃ 8-10 ವರ್ಷಗಳ ಕಾಲ ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಮತ್ತೆ ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರಿಗೆ ಮಕ್ಕಳಾಗಿತ್ತು. ಹಾಗೆ ಇಳೆಯರಾಜ ಅವರು ಇವತ್ತು ಭಾರತದಿಂದ ಲೋಕಕ್ಕೆ ಎಲ್ಲೇ ಹೋಗ್ಲಿ ಅವರು ಪ್ರಪ್ರಥಮವಾಗಿ ಹಾಡುವುದು ಜನನಿ ಜನನಿ ಜಗಮೇ ಅಹಂನಿ ಜಗತ್ಕಾರಿಣಿನಿ ಪರಿಪೂರ್ಣಿನಿ ಮೂಕಾಂಬಿಕೆ ಅಂತ. ಅದೇ ಫಸ್ಟ್ ಹಾಡಿಯೇ ಅವರು ಬೇರೆ ಹಾಡನ್ನ ಸ್ಟಾರ್ಟ್ ಮಾಡುವಂಥದ್ದು. ಒಂದು ಕೈ ಅಭಯ, ಒಂದು ಕೈ ವರದ, ನಿನಗೆ ಮೋಕ್ಷ ಮತ್ತೆ ಐಹಿಕ ಸುಖ ಪಾರಮಾರ್ಥಿಕ ಸುಖ, ಎರಡೂ ಸುಖ ನಾನು ಕೊಡ್ತೇನೆ ಅಂತೇಳಿ ಅವಳಿಗೆ ಕೊಡ್ತಾರೆ.